ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ಅಂದರೆ ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ಏನಂದರೆ ಒಂದು 2-3 ಡೇಸಿಂದ ನನ್ನ ಮಗನಿಗೆ ಹುಷಾರಿಲ್ಲ. ಅವನಿಗೆ ಆಲ್ರೆಡಿ 3 ಹಲ್ಲು ಬಂದಿದೆ. ಅವು 3 ಹಲ್ಲು ಬರಬೇಕಾದ್ರೂ ಅವ್ನಿಗೇನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಇವಾಗ ಇನ್ನೂ ಒಂದು ಹಲ್ಲು ಹೊಡಿತಾ ಇದೆ. ಸಿಕ್ಕಾಪಟ್ಟೆ ಒಂದೇ ಸಲ ಹೆಂಗಾಯಿತು ಅಂದರೆ ರಾತ್ರಿ 10:30ಗೆ ಎಕ್ಸಾಕ್ಟ್ಲಿ ಅವ್ನು ಡೈಲಿ ಮಲಗೋ ಟೈಮ್ಗೆ ಮಲಗಿದ್ದಾನೆ. ಬಟ್ ಅವತ್ತು ರಾತ್ರಿ 12 ಗಂಟೆಗೆ ಸಡನ್ನಾಗಿ ಜೋರಾಗಿ ಚೀರಾಡ್ಕೊಂಡೆಲ್ಲ ಎದ್ಬಿಟ್ಟ ಅವನು. ನಮಗೆ ಒಂಥರ ಭಯ ಆಗೋಯ್ತು. ಅವ್ನು ಯಾವತ್ತೂ ಹತ್ತಿಲ್ಲ ಆಯಿತಾ. ಅವನು ಒಂದು ಸಲ ಮಲಗ್ದ ಅಂದರೆ ಅವ್ನು ರಾತ್ರಿ ಎದ್ದೇಳೋದೇ ಇಲ್ಲ. ಅಂಥವನು ರಾತ್ರಿ 12 ಗಂಟೆಗೆ ಜೋರಾಗಿ ಅಳ್ತಾ ಎದ್ಬಿಟ್ಟ. 2-3 ಸಲ ಹಾಗೆ ಮಾಡ್ದ. ನಾವು ರಾತ್ರಿ ದೃಷ್ಟಿಯೆಲ್ಲ ತೆಗೆದು ಮಲಗಿಸಿದ್ವಿ. ಬಟ್ ಏನಂದರೆ ಅವನಿಗೆ ಡ್ರೂಲಿಂಗ್ ಎಲ್ಲ ಆಗ್ತಾಯಿತ್ತಲ್ವ, ಡ್ರೂಲಿಂಗ್ ಆಗ್ತಾಯಿತ್ತು. ಸಡನ್ನಾಗಿ ಶೀತ ಬೇರೆ ಬಂತು. ಸೊ ನಾವು ಅಂದ್ಕೊಂಡ್ವಿ ಹೌದು ಇದು ಹಲ್ಲಿಂದ ಸಮಸ್ಯೆ ಆಗಿರ್ಬೋದು ಅಂತ. ಇಷ್ಟು ದಿನ ಅಷ್ಟು ಆರಾಮಾಗಿ, ಅಷ್ಟು ಚೆನ್ನಾಗಿ, ಅಷ್ಟು ಮುದ್ದಾಗಿ ಆಟ ಆಡ್ಕೊಂಡಿರೋನು, ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ದೇ ಇರೋನು, ಸಡನ್ನಾಗಿ ಹೋಗೋದು ಇನ್ನೊಂದು 2-3 ದಿನ ಇದೆ ಅನ್ನೋಷ್ಟರಲ್ಲಿ ಹಿಂಗಾಗ್ಬಿಟ್ಟಿದ್ದಾನೆ. ತುಂಬ ಡಲ್ಲಾಗಿ ಹೋಗ್ಬಿಟ್ಟಿದ್ದಾನೆ. ಸಖತ್ತು ಒಂಥರ ಸುಸ್ತಾಗ್ಬಿಟ್ಟಿದ್ದಾನೆ ಅವನು. ಅವ್ನು ನೋಡೋಕ್ಕಾಗ್ತಿರ್ಲಿಲ್ಲ. ನಿನ್ನೆ ಮೊನ್ನೆಯಿಂದ ಒಂದು ದಿವಸ ನೋಡಿದ್ವಿ, ಅದರಲ್ಲೂ ಜ್ವರ ಕಮ್ಮಿ ಆಗುತ್ತಾ ಏನು ಅಂಥೇಳಿ. ಸಿಕ್ಕಾಪಟ್ಟೆ ಶೀತ ಆಗಿದೆ ಅವನಿಗೆ, ತುಂಬ ಇರಿಟೇಟ್ ಮಾಡ್ಕೋತಿದ್ದಾನೆ. ಅದಕ್ಕೆ ಇವತ್ತು ಒಂದು ಸಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಂದ್ವಿ. ಮತ್ತು ನಾಳೆ ಹೋದ್ಮೇಲೆ ಯಾಕೆ ರಿಸ್ಕ್ ಬೇಕು ಅಂತ ಹೇಳಿಬಿಟ್ಟು. ಸೊ ಇನ್ನೊಂದು ವಿಚಾರ ಏನಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಅದೇನಪ್ಪ ಅಂದರೆ ನಾನು ನಾಳೆನೇ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ರಿಟರ್ನು. ಆಲ್ರೆಡಿ 9 ತಿಂಗಳು ಆಗೋಯಿತು. 9 ತಿಂಗಳು ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಲಿಟ್ರಲಿ 9 ತಿಂಗಳು 9 ದಿನದ ಥರ ಕಳೆದೋಯ್ತು. ಅಲ್ಲಿಂದ ಬರಬೇಕಾದ್ರೆ ಬರಬೇಕಾದ್ರೆ ಅಯ್ಯೋ ನಮ್ಮ ಮನೆಯವ್ರನ್ನೊಬ್ಬರನ್ನೇ ಬಿಟ್ಟು ಬರಬೇಕಲ್ಲ, ಒಂದು 3-4 ತಿಂಗಳು ಅನ್ನೋಷ್ಟರಲ್ಲಿ ಬಂದಿದ್ದೆ. ನಾನು ಅಳ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿಂದ ತಿರ್ಗಾ ತವ್ರ ಮನೆಯಿಂದ ಗಂಡನ ಮನೆಗೆ, ಅದರಲ್ಲೂ ಡೆಲಿವರಿ ಆದಮೇಲೆ ಹೋಗೋದಿದೆಯಲ್ಲ, ಅದೊಂಥರ ತುಂಬ ಕ್ರಿಟಿಕಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಗ್ತಿದೆ. ಹೋಗೋ ಖುಷಿ ಒಂದು ಕಡೆ ಇದ್ದರೆ, ನನ್ನ ಮಗ ಇಲ್ಲಿ ಫುಲ್ ಇಷ್ಟು ತುಂಬ ಕುಟುಂಬದ ಜೊತೆ ಇದ್ದವನು ಇವಾಗ ಅಲ್ಲೋಗಿ ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನ ಆಗೋಗ್ತೀವಿ. ಸೊ ಸಖತ್ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ನಾಳೆ ಮನೆಯವರೆಲ್ಲ ಹೆಂಗೆ ಕಳಿಸ್ಕೊಡ್ತಾರೆ ಅಂತ. ಇವಾಗ ಆಲ್ರೆಡಿ ಎಲ್ಲರೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ ಮನೇಲಿ. ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ಮನೇಲಿದ್ದೀವಿ ಇವಾಗ. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ವಿ, ಆಮೇಲೆ ಎಲ್ಲಿಗೆ ಹೋದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಮುಂದಿನ ವ್ಲಾಗ್ ಏನಿದ್ರು ಊರಿಗೆ ಹೋಗೋದು. ಆ್ಯಕ್ಚುಲಿ ಊರಿಗೆ ನಾಳೆನೇ ಹೊರಡಬೇಕು ಆಯಿತಾ. ನಾಳೆ 10 ಗಂಟೆಗೆ ಹೊರಡ್ತಾ ಇದ್ದೀವಿ. ಬಟ್ ನಂದು ಇನ್ನೂ ಏನೂ ಪ್ಯಾಕಿಂಗ್ ಆಗಿಲ್ಲ. ನನ್ನ ಮಗನ ಬಟ್ಟೆ ಮಾತ್ರ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅವನಿಗೆ ಬೇರೆ ಹುಷಾರಿಲ್ಲ ಅಲ್ವಾ, ಅವ್ನು ಹಿಡಿಯೋಷ್ಟರಲ್ಲೇ ಅವ್ನು ಹಿಡಿಯೋದ್ರಲ್ಲೇ ನನ್ನ ಟೈಮ್ ಹೋಗ್ತಿದೆ. ಇವಾಗ ನನ್ನ ಬಟ್ಟೆನೂ ಪ್ಯಾಕಿಂಗ್ ಮಾಡ್ಕೋಬೇಕು. ಸೊ ಗೊತ್ತಿಲ್ಲ ನಾನು ಎಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗತ್ತೆ ಇಲ್ಲ ಅಂತ. ಅಷ್ಟೊಂದು ಟೈಮ್ ಇಲ್ಲ ನನಗೆ. ವೀಡಿಯೋ ಏನಾದರೂ ಬರೋದಕ್ಕೆ ಸ್ವಲ್ಪ ಲೇಟ್ ಆದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೊನ್ನೆ ರಾತ್ರಿ ಆಲ್ಮೋಸ್ಟ್ 2:30 ಆಗಿತ್ತು. ಆ ಟೈಮಲ್ಲಿ ಹಿಂಗೆಲ್ಲರೂ ಎದ್ದು ಕೂತ್ಕೊಂಡಿದ್ವಿ ಅವನಿಗೋಸ್ಕರ. ತುಂಬ ಅಳ್ತಿದ್ದ. ಆಮೇಲೆ ಸಮಾಧಾನ ಆಗಿ ನಮ್ಮ ಮಾಮ ಜೊತೆ ಹಿಂಗೆ ಆಟ ಆಡ್ತಿದ್ದಾನೆ. ಇದಕ್ಕಿಂತ ಮುಂಚೆ ಅವ್ನು ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದ. ಅದಾದಮೇಲೆ ಅವನಿಗೆ ದೃಷ್ಟಿಯೆಲ್ಲ ತೆಗೆದು ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗಿದ್ದ. ಬಟ್ ಬೆಳಗ್ಗೆ ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು ಅವನಿಗೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಮನೆಯವರು ಬಂದಿದ್ದರು ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ. ಇವನ್ನ ಹಾಸ್ಪಿಟ್ಲಿಗೆ ನಾನು, ನಮ್ಮ ಮಮ್ಮಿ ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿ ನನ್ನ ಮಗನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ನೀವಿಲ್ಲಿ ನೋಡ್ತಿದ್ದೀರಾ ಅವನು ಎಷ್ಟು ಸಪ್ಪಗಾಗಿದ್ದಾನೆ, ಹೆಂಗೆ ಡಲ್ಲಾಗಿ ಕೂತ್ಕೊಂಡಿದ್ದಾನೆ ಅಂತ. ಒಂಚೂರು ನಗ್ತಾ ಇರಲಿಲ್ಲ, ಒಂಚೂರು ಆ್ಯಕ್ಟಿವ್ ಇಲ್ಲ. ನೋಡಿದರೆ ಒಂಥರ ಬೇಜಾರಾಗುತ್ತೆ. ನನ್ನ ಮಗ ಹತ್ತಿದ್ದೇ ನೆನಪಿಲ್ಲ ನಮಗೆ. ಅವನು ಅಷ್ಟು ಸಮಾಧಾನ ಅವನು. ಸೊ ನಾವಿವಾಗ ಅವನ್ನ ನಿಪ್ಪಾಣಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅವನ್ನ ಆಲ್ಮೋಸ್ಟ್ ಅವ್ನು ಹುಟ್ಟಿದಾಗಿಂದನೂ ಅಲ್ಲೇ ತೋರಿಸ್ತಾ ಇರೋದು. ನಮ್ಮ ಊರಿಂದ ಒಂದು 40 ಕಿಲೋಮೀಟರ್ಸ್ ದೂರ ಇದೆ. ಮಹಾರಾಷ್ಟ್ರ ಬಾರ್ಡ್ರು, ನಿಮ್ಗೆ ಗೊತ್ತಿರ್ಬೋದು. ಸ್ಪೆಷಲಿಸ್ಟು. ಸೊ ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ. ಹೋದ ತಕ್ಷಣ ಅವರು ವೆಯ್ಟ್ ಚೆಕ್ ಮಾಡಿದರು, ಆಮೇಲೆ ಫೀವರು, ಹೈಟು ಎಲ್ಲನೂ ಚೆಕ್ ಮಾಡಿದರು. ವೆಯ್ಟೆಲ್ಲ ನಾರ್ಮಲ್ ಆಗೇ ಇತ್ತು ಅವನಿಗೆ. ಫೀವರ್ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು, ಅಷ್ಟೊಂದು ಇರಲಿಲ್ಲ.
ಆ್ಯಂಡ್ ಡಾಕ್ಟ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸೊ ಅಲ್ಲೇ ನಿಯರ್ ಬೈ ಒಂದು ಹೋಟ್ಲಿಗೆ ಹೋಗಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ಬಂದ್ವಿ. ಬೆಳಗ್ಗೆ ಏನೂ ತಿಂದಂಗೆ ಹೋಗಿದ್ವಿ. ನೀವಿಲ್ಲಿ ನೋಡ್ಬೋದು ಹಾಸ್ಪಿಟ್ಲ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಅವನಿಗೆ ಮೇಲೆ ಎತ್ಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ, ಅವ್ನು ಕೆಳಗಡೆ ಆಡೋದಕ್ಕೆ ಇಷ್ಟಪಡ್ತಾನೆ. ಸೊ ಅಲ್ಲೇ ಹಾಸ್ಪಿಟ್ಲಲ್ಲಿ ಅವನನ್ನು ಆಟ ಆಡೋದಕ್ಕೆ ಬಿಟ್ವಿ ಒಂದು ಸ್ವಲ್ಪ ಹೊತ್ತು. ಹಾಗೆ ಆಟ ಆಡ್ತಿದ್ದ ಅವನು. ಸೊ ಅದೆಲ್ಲಾದಮೇಲೆ ಡಾಕ್ಟ್ರು ಬಂದರು. ಡಾಕ್ಟ್ರಿಗೆ ತೋರಿಸ್ಕೊಂಬಿಟ್ಟು ಸಿರಪ್ಗಳನ್ನೆಲ್ಲ ಬರೆಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ನೀವು ಇಲ್ಲಿ ನೋಡ್ಬೋದು ಒಂದು ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ದ, ಮಲ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ಅಲ್ಲಿಂದ ನಾವು ಬಂದು ರಿಟರ್ನ್ ಹೋಗಬೇಕಾದ್ರೆ ನಾನು ಸ್ವಲ್ಪ ರೇಷನ್ ಬೇಕಾಗಿತ್ತು ಮನೆಗೆ, ಅದನ್ನೆಲ್ಲ ರೇಷನ್ ತೊಗೋತಾ ಇದ್ವಿ. ನೀವು ಇಲ್ಲಿ ನೋಡ್ಬೋದು. ಏನಂದರೆ ರೇಷನ್ನು ಅದು ಇದು ಅದೆಲ್ಲ ನನಗೆ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ, ಯಾಕಂದರೆ ನಮ್ಮ ಮಮ್ಮಿ ಮತ್ತು ನಮ್ಮ ಮನೆಯವರು ಸೇರಿ ತೊಗೋತಾಯಿದ್ರು ರೇಷನ್ನ. ಆ್ಯಕ್ಚುಲಿ ಏನು ಗೊತ್ತಾ, ಬರ್ಗೇನಿಂಗ್ ಮಾಡೋದಕ್ಕಾದರೆ ಇವರಿಬ್ಬರೂ ಬಿಡಬೇಕು, ಸಖತ್ ಚೆನ್ನಾಗಿ ಬರ್ಗೇನಿಂಗ್ ಮಾಡ್ತಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಾವು ಇಷ್ಟು ರೇಷನ್ನ ತೊಗೊಂಡಿದ್ವಿ. ರೇಷನ್ ಎಲ್ಲ ತೊಗೊಂಡು ರೇಷನ್ ಎಲ್ಲ ಪ್ಯಾಕ್ ಮಾಡಿಸಿದ್ವಿ. ಅದಾದಮೇಲೆ ನನಗೆ ಚಪ್ಪಲಿ ಬೇಕಾಗಿತ್ತು. ಸೊ ಚಪ್ಪಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇರೆ ಅಂಗಡಿಗೆ ಬಂದಿದ್ವಿ. ನೀವು ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಫಸ್ಟ್ ಟೈಮ್ ಅಪ್ಪನ ಡ್ಯೂಟಿ ಮತ್ತು ಗಂಡನ ಡ್ಯೂಟಿ ಎರಡೂ ಒಟ್ಟೊಟ್ಟಿಗೆ ನಿಭಾಯಿಸ್ತಿದ್ದಾರೆ. ಸೊ ಸುಮಾರಷ್ಟು ಚಪ್ಪಲಿ ನೋಡಿದೆ. ಆ್ಯಕ್ಚುಲಿ ಹೈ ಹೀಲ್ಡು ತಗೊಳ್ಳೋಣ ಬೇಡ ಅಂತ ಅನಿಸ್ತು, ಬಟ್ ಲಾಸ್ಟಿಗೆ ತೋರಿಸಿದ್ನಲ್ಲ ಆ ಚಪ್ಪಲಿ ತೊಗೊಂಡೆ. ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನ ನಮ್ಮ ಪಪ್ಪ ಕಾಣಿಸಿದ್ರು. ಇಲ್ಲಿ ನೋಡಿ ನನ್ನ ಮಗನ ರಿಯಾಕ್ಷನ್ ಹೆಂಗಿದೆ. ಅವ್ರ ತಾತನ ನೋಡಿ ಬರ್ತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂದ್ರೂ ಒಳಗಡೆ ಬರ್ತಿರ್ಲಿಲ್ಲ. ಅವ್ರನ್ನ ಹಿಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದ. ಹಾಗೆ ಅವನ್ನ ಕರ್ಕೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಮಮ್ಮಿಗೆ ಅಂಗಡಿಗೆ ಕೆಲವೊಂದಿಷ್ಟು ಐಟಮ್ಸ್ ಬೇಕಾಗಿತ್ತು. ಸೊ ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿ ಒಂದಿಷ್ಟು ಐಟಮ್ಸ್ನ ತೊಗೊಂಡು ಬಂದ್ವಿ. ಅಲ್ಲಿ ನನ್ನ ಮಗ ಕ್ಯಾಪ್ ಇಷ್ಟಪಟ್ಟ ಮತ್ತು ಒಂದು ಟಾಯ್ ಇಷ್ಟಪಟ್ಟ, ಅದನ್ನು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.